ಇನ್ನು ಬಳ್ಳಾರಿ ಜೈಲಲ್ಲಿ ಕೈದಿ ದರ್ಶನ್ಗೆ ದಿನಕ್ಕೊಂದು ಡಿಮ್ಯಾಂಡ್ ಹೆಚ್ಚಾಗ್ತಾನೆ ಇದೆ. ಇನ್ನು ಸರ್ಜಿಕಲ್ ಚೇರ್, ಟಿವಿ, ಬ್ಯಾಗ್ ಸಿಕ್ಕ ಬಂದಲೇ ಮತ್ತೊಂದಿಷ್ಟು ಡಿಮ್ಯಾಂಡ್ಸ್ ಅಂತೆ. ಈಗ ಬೆಡ್, ತಲೆದಿಂಬು, ಚೇರ್ ಸೇರಿ ಹಲವು ಬೇಡಿಕೆ ಇಟ್ಟಿದ್ದಾರೆ ದರ್ಶನ್. ಆದರೆ ದರ್ಶನ್ ಕೆಲವು ಬೇಡಿಕೆಗೆ ನೋ ಅಂತಿದ್ದಾರೆ ಜೈಲಾಧಿಕಾರಿಗಳು. ನಮ್ಮ ಲಿಮಿಟ್ಸ್ ಮೀರಿ ನಿಮ್ಗೆ ಅನುಕೂಲ ಮಾಡಿಕೊಡೋದಕ್ಕೆ ಸಾಧ್ಯವಿಲ್ಲ. ರೂಲ್ಸ್ ಏನಿದೆಯೋ, ಪರ್ಮಿಷನ್ ಏನಿದೆಯೋ ಅಷ್ಟನ್ನ ಮಾತ್ರ ನಿಮ್ಗೆ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಅಂತಿದ್ದಾರೆ. ದರ್ಶನ್ ಫ್ಯಾಮಿಲಿ ಕೋಪಕ್ಕೆ ಗುರಿಯಾದ್ರ ಹಾಗಾದ್ರೆ ಜೈಲಾಧಿಕಾರಿಗಳು ಅನ್ನೋ ಪ್ರಶ್ನೆ. ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ದೂರು ಕೊಡುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಮಾನವ ಹಕ್ಕುಗಳ ಆಯೋಗಕ್ಕೆ, ಹ್ಯೂಮನ್ ರೈಟ್ಸ್ಗೆ ಕುಟುಂಬದಿಂದ ದೂರು ಕೊಡುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಬೇಕಂದಿದ್ದು ಕುಟುಂಬಸ್ಥರು ತಂದು ಕೊಡೋದಿರ್ಲಿ, ಜೈಲಲ್ಲೇ ಎಲ್ಲ ಏರ್ಪಾಡಾಗ್ತಾ ಇತ್ತು. ಅವರ ರಾಜಾತಿಥ್ಯ ಹೇಗಿತ್ತು ಅಂತ ಈಗ ಆಲ್ರೆಡಿ ನೋಡಿದೀವಿ ನಾವು. ಆದರೆ ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 FIR ಆಗಿ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ. ಆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮತ್ತೆ ಟಿವಿ ಬೇಕು, ಸರ್ಜಿಕಲ್ ಚೇರ್ ಬೇಕು, ಈ ಎಲ್ಲ ಡಿಮ್ಯಾಂಡ್ಗಳನ್ನ ಇಡ್ತಾ ಇದ್ರು. ಸೊ ಆ ಡಿಮ್ಯಾಂಡ್ಗಳನ್ನ ಎಲ್ಲವನ್ನೂ ಕೂಡ ಪ್ರೊವೈಡ್ ಮಾಡಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅಲ್ಲಿ ಜೈಲಾಧಿಕಾರಿಗಳ ಮಾತಾಗಿದೆ. ಸೊ ಹಾಗಾಗಿ ಕಂಪ್ಲೇಂಟ್ ಕೊಡುವಂತಹ ಸಾಧ್ಯತೆ ಇದೆ ದರ್ಶನ್ ಕುಟುಂಬಸ್ಥರಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.